2006ರಲ್ಲಿ ದ ಸೀಕ್ರೆಟ್ ಅಂತ ಒಂದು ಬುಕ್ ಪಬ್ಲಿಷ್ ಆಗುತ್ತೆ ಮತ್ತು ಅದು ಪಬ್ಲಿಷ್ ಆದ ಕೆಲವೇ ತಿಂಗಳುಗಳಲ್ಲಿ ಆ ಬುಕ್ ನ ಮಿಲಿಯನ್ಸ್ ಆಫ್ ಕಾಪಿ ಸೇಲ್ ಆಗುತ್ತೆ ಮತ್ತು ಇಲ್ಲಿಂದಲೇ ಒಂದು ವರ್ಡ್ ತುಂಬಾ ಫೇಮಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಅದೇ ಮ್ಯಾನಿಫೆಸ್ಟೇಷನ್. ಆದ್ರೆ ನಿಜವಾಗ್ಲೂ ನೀವು ಕಣ್ ಮುಚ್ಕೊಂಡು ಯೋಚಿಸಿದ್ರೆ ಯೂನಿವರ್ಸ್ ನಿಮ್ಮ ಮಾತು ಕೇಳುತ್ತಾ? ಈಗ ಸ್ವಲ್ಪ ಗಮನ ಕೊಡಿ. ಈ ಪ್ರಪಂಚದಲ್ಲಿ ನಾವು ಹ್ಯೂಮನ್ಸ್ ಕ್ರಿಯೇಟ್ ಮಾಡಿರುವ ಯಾವುದೇ ವಿಷಯ ಇರಲಿ, ಈ ಭೂಮಿ ಮೇಲೆ ನಡೆದಿರುವ ಯಾವುದೇ ಹ್ಯೂಮನ್ ಅಚೀವ್ಮೆಂಟ್ ಇರಲಿ, ಅವೆಲ್ಲ ಮೊದಲು ಎಲ್ಲಿ ಹುಟ್ಟಿತು? ಹ್ಯೂಮನ್ ಮೈಂಡ್ ಒಳಗೆ. ಮೊದಲು ಅದು ಒಂದು ಥಾಟ್ ಆಗಿ ಬಂತು, ಆಮೇಲೆ ಅದು ರಿಯಾಲಿಟಿ ಆಗಿ ಬದಲಾಯಿತು. ಈ ಜಗತ್ತಿನಲ್ಲಿ ನಾವು ಕ್ರಿಯೇಟ್ ಮಾಡಿರುವ ಅದ್ಭುತ ವಿಷಯಗಳು ಮತ್ತು ನಾವು ಕ್ರಿಯೇಟ್ ಮಾಡಿರುವ ಡೇಂಜರಸ್ ವಿಷಯಗಳು ಎರಡೂ ಕೂಡ ಹ್ಯೂಮನ್ ಬ್ರೈನ್ ಇಂದ ಬಂದಿದೆ. ಉದಾಹರಣೆಗೆ ಪ್ರೀತಿಯ ಸಿಂಬಲ್ ಆಗಿರುವ ತಾಜ್ ಮಹಲ್ ಆಗ್ರಾದಲ್ಲಿ ಬಿಲ್ಡ್ ಆಗೋದಕ್ಕಿಂತ ಮುಂಚೆ ಶಾಜಾನ್ ಅವರ ಇಮ್ಯಾಜಿನೇಷನ್ ಅಲ್ಲಿ ಹುಟ್ಟಿತು. ಅದೇ ರೀತಿ ಅಟಾಮಿಕ್ ಬಾಂಬ್ ಕೂಡ ವರ್ಡ್ ಗೆ ಬರೋದಕ್ಕಿಂತ ಮೊದಲು ಅದರ ಐಡಿಯಾ ಜೆ ರಾಬರ್ಟ್ ಅವರ ಮೈಂಡ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಅಂದ್ರೆ ಹ್ಯೂಮನ್ ಮೈಂಡ್ ಗೆ ಒಂದು ಶಕ್ತಿ ಇದೆ, ಅದು ಯಾವುದನ್ನ ಇಮ್ಯಾಜಿನ್ ಮಾಡಬಹುದು, ಅದನ್ನ ಕ್ರಿಯೇಟ್ ಮಾಡೋ ಶಕ್ತಿ ಅದಕ್ಕೆ ಇದೆ. ನಿಮ್ಗೆ ಲಾ ಆಫ್ ಅಟ್ರಾಕ್ಷನ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಗೊತ್ತಿದ್ರೆ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ಕೇಳಿರ್ಬೇಕು. ಆದ್ರೆ ಕ್ವಶನ್ ಏನಂದ್ರೆ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ಹೇಗೆ ವರ್ಕ್ ಮಾಡುತ್ತೆ? ಮ್ಯಾನಿಫೆಸ್ಟೇಷನ್ ನ ರಿಯಲ್ ಸೀಕ್ರೆಟ್ ಏನು? ಅದ್ರ ಹಿಂದೆ ಇರುವ ಹಿಡನ್ ಪವರ್ ಏನು? ಮತ್ತು ಯಾವ ಜನರ ಮೇಲೆ ಮ್ಯಾನಿಫೆಸ್ಟೇಷನ್ ಯಾವತ್ತೂ ವರ್ಕ್ ಆಗಲ್ಲ? ಈ ಎಲ್ಲ ಕ್ವಶನ್ಗೆ ಆನ್ಸರ್ ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದ ಕಥೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದಿನ ಒಬ್ಬ ವ್ಯಕ್ತಿ ವಾಕ್ಗೆ ಹೋಗ್ತಾನೆ. ನಡೀತಾ ನಡೀತಾ ಅವನು ತುಂಬಾ ದೂರ ಹೋಗ್ಬಿಟ್ಟ. ಅವನಿಗೆ ಗೊತ್ತಿಲ್ಲದೆ ಅವನು ಸ್ವರ್ಗಕ್ಕೆ ತಲುಪ್ತಾನೆ. ಅಷ್ಟೊಂದು ದೂರ ನಡೆದ್ಮೇಲೆ ಅವನಿಗೆ ತುಂಬಾ ಸುಸ್ತಾಗುತ್ತೆ. ಆಗ ಅವನು ಮನ್ಸಲ್ಲಿ ಯೋಚಿಸ್ತಾನೆ, ಸ್ವಲ್ಪ ಟೈಮ್ ರೆಸ್ಟ್ ಮಾಡೋಕೆ ಒಂದು ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅವನು ಸುತ್ತಮುತ್ತ ನೋಡ್ತಾನೆ. ಅಲ್ಲಿ ಒಂದು ಸುಂದರವಾದ ಮರ ಇತ್ತು. ಆ ಮರದ ಕೆಳಗೆ ತುಂಬಾ ಸಾಫ್ಟ್ ಆದ ಹುಲ್ಲು ಇತ್ತು. ಅದನ್ನ ನೋಡಿದ ತಕ್ಷಣ ಅವನ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅವನು ಆ ಮರದ ಕೆಳಗೆ ತಲೆ ಇಟ್ಟು ಆರಾಮಾಗಿ ಮಲಗ್ತಾನೆ. ಕೆಲವು ಗಂಟೆಗಳ ನಂತರ ಅವನು ಫುಲ್ ಫ್ರೆಶ್ ಆಗಿ ಎದ್ದೇಳ್ತಾನೆ ಮತ್ತು ಯೋಚಿಸ್ತಾನೆ, ವಾವ್, ಈಗ ನಂಗೆ ತುಂಬಾ ಒಳ್ಳೆ ರೆಸ್ಟ್ ಸಿಕ್ತು. ಆದ್ರೆ ನಂಗೆ ಈಗ ತುಂಬಾ ಹಸಿವಾಗ್ತಾ ಇದೆ. ಅವನು ಯೋಚಿಸ್ತಾನೆ, ನಂಗೆ ತಿನ್ನೋಕೆ ಏನಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆಮೇಲೆ ಅವನು ತನ್ನ ಮನಸ್ಸಲ್ಲಿ ತಾನು ತಿನ್ಬೇಕು ಅಂತ ಬಯಸಿದ ಎಲ್ಲಾ ಡಿಲಿಷಿಯಸ್ ಫುಡ್ ಗಳನ್ನ ಇಮ್ಯಾಜಿನ್ ಮಾಡ್ತಾನೆ ಮತ್ತು ತಕ್ಷಣ ಆ ಎಲ್ಲ ಫುಡ್ ಅವನ ಕಣ್ಮುಂದೆ ಪ್ರತ್ಯಕ್ಷ ಆಗುತ್ತೆ. ಪಿಜ್ಜಾ, ಬರ್ಗರ್, ಅವನು ಇಮ್ಯಾಜಿನ್ ಮಾಡಿದ ಎಲ್ಲಾ ಫುಡ್ ಅವನ ಕಣ್ಮುಂದೆ ಇದ್ವು ಮತ್ತು ಅವನು ಯೋಚಿಸ್ತಾನೆ, ವಾವ್, ಇದೆಂತ ಅದ್ಭುತ ವಿಷಯ ಅಂತ. ಅವನು ಯಾವುದೇ ಕ್ವೆಶನ್ ಕೇಳದೆ ಫುಡ್ ನ ತಿಂತಾನೆ. ತಿಂದ್ಮೇಲೆ ಅವನು ನನ್ನಷ್ಟು ಲಕ್ಕಿ ಪರ್ಸನ್ ಯಾರು ಇಲ್ಲ ಅಂತ ಅನ್ಕೊಳ್ತಾನೆ. ಈಗ ಅವನು ನನ್ನ ಹೊಟ್ಟೆ ಏನೋ ತುಂಬಿದೆ, ಆದ್ರೆ ಕುಡಿಯೋಕೆ ಏನಾದ್ರೂ ಡ್ರಿಂಕ್ಸ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಮನ್ಸಲ್ಲಿ ಅನ್ಕೊಳ್ತಾನೆ. ಆಗ ಅವನ ಕಣ್ಮುಂದೆ ಅವನು ಕುಡಿಬೇಕು ಅನ್ಕೊಳ್ತಿದ್ದ ಡ್ರಿಂಕ್ಸ್ ಪ್ರತ್ಯಕ್ಷ ಆಗುತ್ತೆ. ಅದನ್ನ ಅವನು ಯೋಚನೆ ಮಾಡದೆ ಖುಷಿಯಿಂದ ಎಲ್ಲವನ್ನ ಕುಡಿತಾನೆ. ಸ್ವಲ್ಪ ಡ್ರಿಂಕ್ಸ್ ಅವನ ಬಾಡಿ ಒಳಗೆ ಹೋಗಿದ್ಮೇಲೆ ಅವನು ಆ ಮರದ ಕಡೆ ನೋಡಿ ಯೋಚಿಸ್ತಾನೆ, ಇಲ್ಲಿ ಏನ್ ನಡೀತಾ ಇದೆ? ನಾನು ಫುಡ್ ಕೇಳಿದ್ರೆ ಫುಡ್ ಬಂತು, ನಾನು ಡ್ರಿಂಕ್ಸ್ ಕೇಳಿದ್ರೆ ಡ್ರಿಂಕ್ಸ್ ಬಂತು. ಅವನು ಅನ್ಕೊಂತಾನೆ ಈ ಮರದ ಮೇಲೆ ಯಾವ್ದೋ ಭೂತ ಕೂತಿರ್ಬೇಕು ಅಂತ. ಮತ್ತು ಅವನು ಮೇಲೆ ನೋಡಿದ ತಕ್ಷಣ ಆ ಮರದ ಮೇಲೆ ನಿಜವಾಗ್ಲೂ ಭೂತ ಕೂತಿರೋದನ್ನ ನೋಡ್ತಾನೆ. ಇವಾಗ ಅವನು ಅನ್ಕೋತಾನೆ, ಈ ಭೂತ ನಂಗೆ ತೊಂದ್ರೆ ಕೊಡ್ಬೋದು ಅಂತ. ಅಚಾನಕ್ ಆಗಿ ಆ ಭೂತ ಅವನಿಗೆ ತೊಂದ್ರೆ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಅವನು ನೋವಿಂದ ಕಿರ್ಚಾಡ್ತಾ ಈ ಭೂತ ನನ್ನ ಕೊಂದೇ ಬಿಡುತ್ತೆ ಅಂತಾನೆ. ಮತ್ತು ಆಗ ಆ ಭೂತ ಅವನನ್ನ ಸಾಯಿಸುತ್ತೆ. ಸ್ವಲ್ಪ ಸಮಯದಿಂದ ಅವನು ತನ್ನನ್ನ ಒಂದು ಲಕ್ಕಿ ಪರ್ಸನ್ ಅಂತ ಹೇಳ್ಕೊಳ್ತಿದ್ದ. ಆದ್ರೆ ಈಗ ಅದೇ ವ್ಯಕ್ತಿ ಜೀವನ ಕಳೆದುಕೊಂಡು ಬಿದ್ದಿದ್ದಾನೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಅವನು ಯಾವ್ದೋ ಒಂದು ಸಾಧಾರಣ ಮರದ ಕೆಳಗೆ ಕೂತ್ಕೊಂಡಿರ್ಲಿಲ್ಲ. ಅವನು ಗೊತ್ತಿಲ್ಲದೆ ಕಲ್ಪವೃಕ್ಷ ಮರದ ಕೆಳಗೆ ಕೂತಿದ್ದ. ಒಂದು ಅಂತಹ ಮರ, ಅಲ್ಲಿ ನೀವು ಏನ್ ಕೇಳಿದ್ರು, ನೀವು ಏನ್ ಬಯಸಿದ್ರು ಅದನ್ನ ನೀಡುವ ದಿವ್ಯ ಮರದ ಕೆಳಗೆ ಕೂತಿದ್ದ. ಆ ಮರದ ವಿಶೇಷ ಏನಂದ್ರೆ ನೀವೇನ್ ಕೇಳ್ತಿರೋ, ನೀವೇನ್ ಇಮ್ಯಾಜಿನ್ ಮಾಡ್ತಿರೋ ಅದು ನಿಮ್ಮ ಮುಂದೆ ಬರುತ್ತೆ. ಅವನು ಫುಡ್ ಬೇಕು ಅಂತ ಬಯಸ್ತಾನೆ, ತಕ್ಷಣ ಅವನ ಮುಂದೆ ಫುಡ್ ಬರುತ್ತೆ. ಅವನು ಡ್ರಿಂಕ್ಸ್ ಬೇಕು ಅಂತ ಬಯಸ್ತಾನೆ, ಡ್ರಿಂಕ್ಸ್ ಕೂಡ ಬರುತ್ತೆ. ಅವನು ಈ ಮರದಲ್ಲಿ ಗೋಸ್ಟ್ ಇರ್ಬೇಕು ಅಂತ ಯೋಚಿಸ್ತಾನೆ, ಗೋಸ್ಟ್ ಕೂಡ ಪ್ರತ್ಯಕ್ಷ ಆಗುತ್ತೆ. ಮತ್ತು ಕೊನೆಗೆ ಸಾವಿನ ಬಗ್ಗೆ ಯೋಚಿಸ್ತಾನೆ, ಸಾವು ಕೂಡ ಅವನ ರಿಯಾಲಿಟಿ ಆಗುತ್ತೆ. ಈಗ ನೀವು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಮೈಂಡ್ ಕೂಡ ಒಂದು ಕಲ್ಪವೃಕ್ಷ ತರ. ನೀವು ನಿಮ್ಮ ಮೈಂಡ್ ಅಲ್ಲಿ ಯಾವುದೇ ಥಾಟ್ಸ್ ನ, ಯಾವುದೇ ಬಿಲೀಫ್ಸ್ ನ, ಯಾವುದೇ ಫೀಲಿಂಗ್ಸ್ ನ ಲಾಂಗ್ ಟೈಮ್ ಹೋಲ್ಡ್ ಮಾಡಿದ್ರೆ ಅದಕ್ಕೆ ಪವರ್ ಸಿಗುತ್ತೆ ಮತ್ತು ಅದು ನಿಮ್ಮ ರಿಯಾಲಿಟಿ ಮೇಲೆ ಎಫೆಕ್ಟ್ ಮಾಡೋಕೆ ಶುರು ಮಾಡುತ್ತೆ. ಅದಕ್ಕೆ ನಾನು ನನ್ನ ವಿಡಿಯೋಸ್ ಅಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ತಪ್ಪಿಯು ನೆಗೆಟಿವ್ ಥಾಟ್ಸ್ ಗಳಿಗೆ ನಿಮ್ಮ ಮೈಂಡ್ ಅಲ್ಲಿ ಪ್ಲೇಸ್ ಕೊಡಬೇಡಿ. ಯಾಕಂದ್ರೆ ನೆಗೆಟಿವ್ ಥಾಟ್ಸ್ ಕೂಡ ಸ್ಟ್ರಾಂಗ್ ರಿಸಲ್ಟ್ಸ್ ಕ್ರಿಯೇಟ್ ಮಾಡಬಹುದು. ಆದ್ರೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ನಿಜವಾಗ್ಲೂ ಏನು? ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮೈಂಡ್ ಅಲ್ಲಿ ಬರುವ ಥಾಟ್ಸ್, ನಾನು ಇದನ್ನ ಮಾಡ್ಬೇಕು, ನನ್ನ ಲೈಫ್ ಅಲ್ಲಿ ಇದು ಆಗ್ಬೇಕು, ಇದು ಫ್ಯೂಚರ್ ಅಲ್ಲಿ ಆಗುತ್ತೆ, ಅದು ನಂಗೆ ಸಿಕ್ಕೇ ಸಿಗುತ್ತೆ. ಈ ತರ ಥಾಟ್ಸ್ ಜೊತೆಗೆ ನಮ್ಮ ಇಮೋಷನ್ಸ್, ನಮ್ಮ ಫೀಲಿಂಗ್ಸ್ ಮತ್ತು ನಮ್ಮ ಡಿಸೈರ್ಸ್ ಇವೆಲ್ಲ ಒಂದೇ ಡೈರೆಕ್ಷನ್ ಅಲ್ಲಿ ಅಲೈನ್ ಆದಾಗ ಅದನ್ನ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಯಾಕಂದ್ರೆ ನಮ್ಮ ಥಾಟ್ಸ್, ನಮ್ಮ ಇಮೋಷನ್ಸ್ ಮತ್ತು ನಮ್ಮ ಫೀಲಿಂಗ್ ಇವು ಕೇವಲ ಯೋಚನೆಗಳು ಅಲ್ಲ, ಇವುಗಳೇ ನಮ್ಮ ಜೀವನದ ಡೈರೆಕ್ಷನ್ ನ ಡಿಸೈಡ್ ಮಾಡುವ ಶಕ್ತಿ. ಒಂದ್ಸಲ ಯೋಚಿಸಿ ನೋಡಿ, ನೀವು ಪ್ರತಿದಿನ ಏನ್ ಯೋಚಿಸ್ತಿದ್ದೀರಾ?
ನೀವು ಹೇಗೆ ಫೀಲ್ ಮಾಡ್ತಿದ್ದೀರಾ ಅದೇ ನಿಮ್ಮ ಲೈಫ್ ನ ಶೇಪ್ ಮಾಡ್ತಿದೆ. ಈ ಜಗತ್ತಿನಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬಾ ರಿಸರ್ಚ್ ನಡೆದಿದೆ. ಆ ರಿಸರ್ಚ್ ಹೇಳೋದೇನಂದ್ರೆ ನಮ್ಮ ಬ್ರೈನ್ ಗೆ ಇಮ್ಯಾಜಿನೇಷನ್ ಮತ್ತು ರಿಯಾಲಿಟಿ ನಡುವೆ ಇರುವ ಡಿಫ್ರೆನ್ಸ್ ಗುರ್ತಿಸೋದು ಕಷ್ಟ. ಅಂದ್ರೆ ಯಾವ್ದು ನಿಜ ಮತ್ತು ಯಾವ್ದು ಸುಳ್ಳು ಇದ್ರ ಬಗ್ಗೆ ಬ್ರೈನ್ ಗೆ ಯಾವ್ದೇ ಅರಿವು ಇರಲ್ಲ. ನಿಮ್ಗೆ ಯಾವ್ದು ಒಳ್ಳೇದು ಮತ್ತು ಯಾವ್ದು ಕೆಟ್ಟದ್ದು ಇದನ್ನು ಕೂಡ ಬ್ರೈನ್ ಅರ್ಥ ಮಾಡ್ಕೊಳ್ಳಲ್ಲ. ಬದಲಾಗಿ ನೀವು ಮತ್ತೆ ಮತ್ತೆ ನಿರಂತರವಾಗಿ ಏನ್ ಯೋಚಿಸ್ತೀರೋ ಅದನ್ನೇ ನಿಮ್ಗೆ ಕೊಡುತ್ತೆ. ನೀವು ಯಾವುದೇ ಒಂದು ವಿಷಯವನ್ನ ಮತ್ತೆ ಮತ್ತೆ ವಿಜುವಲೈಸ್ ಮಾಡಿದಾಗ, ಮತ್ತೆ ಮತ್ತೆ ಅದ್ರ ಬಗ್ಗೆ ನಿರಂತರವಾಗಿ ಯೋಚಿಸಿದಾಗ ಅದಕ್ಕೆ ಸಂಬಂಧಿಸಿದ ನ್ಯೂರಲ್ ಪಾತ್ವೇಸ್ ಗಳು ನಿಮ್ಮ ಬ್ರೈನ್ ಒಳಗೆ ಫಾರ್ಮ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವಾಗ ನೀವು ಅದೇ ಗೋಲ್ಸ್ ನ ಮತ್ತೆ ಮತ್ತೆ ಇಮ್ಯಾಜಿನ್ ಮಾಡ್ತೀರಾ ಆಗ ನಿಮ್ಮ ಬ್ರೈನ್ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಈ ಗೋಲ್ ಈ ಪರ್ಸನ್ ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ. ಆಮೇಲೆ ನಿಮ್ಮ ಬ್ರೈನ್ ಅದೇ ಗೋಲ್ ಗೆ ಸಂಬಂಧಿಸಿದ ಇನ್ಫಾರ್ಮೇಶನ್, ಐಡಿಯಾಸ್, ಜನರು ಮತ್ತು ಅಪರ್ಚುನಿಟೀಸ್ ಗಳನ್ನ ಮೊದಲು ಮಿಸ್ ಮಾಡ್ತಿದ್ರು, ಈಗ ಅದನ್ನ ನೋಟಿಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಇದು ಹೇಗೆ ನಡೆಯುತ್ತೆ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಮ್ಮ ಬ್ರೈನ್ ಒಳಗೆ ಒಂದು ಪವರ್ಫುಲ್ ಸಿಸ್ಟಮ್ ಇದೆ. ಅದ್ರ ಹೆಸರು RAS, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಈಗ ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಮ್ಯಾಜಿನ್ ಮಾಡಿ ನೀವು ಒಂದು ಸ್ಪೆಸಿಫಿಕ್ ಬ್ರ್ಯಾಂಡ್ ನ ಕಾರ್ ತಗೋಬೇಕು ಅಂತ ಡಿಸೈಡ್ ಮಾಡಿದೀರಾ. ಆಮೇಲೆ ಏನ್ ಮಾಡ್ತೀರಾ, ಆ ಕಾರ್ ಬಗ್ಗೆ ರಿಸರ್ಚ್ ಮಾಡ್ತೀರಾ, ಕೆಲವು ವಿಡಿಯೋಸ್ ನೋಡ್ತೀರಾ, ಕೆಲವು ರಿವ್ಯೂಸ್ ಓದ್ತೀರಾ. ಆಮೇಲೆ ಸಡನ್ ಆಗಿ ಅದೇ ಕಂಪನಿಯ ಕಾರ್ಸ್ ನಿಮ್ಗೆ ಎಲ್ಲಾ ಕಡೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ರೋಡ್ ಮೇಲೆ, ಬ್ಯಾನರ್ಸ್ ಮೇಲೆ, ಪಾರ್ಕಿಂಗ್ ಏರಿಯಾಸ್ ಅಲ್ಲಿ ಅದೇ ಕಾರ್ ಮತ್ತೆ ಮತ್ತೆ ನಿಮ್ಮ ಕಣ್ಣಿಗೆ ಬೀಳೋಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಆ ಕಾರ್ ಮುಂಚೆ ಇರ್ಲಿಲ್ವಾ? ಖಂಡಿತವಾಗಿ ಇತ್ತು. ಇದಕ್ಕೂ ಮುಂಚೆ ಆ ಕಾರ್ ನಿಮ್ಮ ಸರೌಂಡಿಂಗ್ಸ್ ಎಲ್ಲ ಇದ್ರು ನಿಮ್ಮ ಗಮನಕ್ಕೆ ಬರ್ತಾ ಇರ್ಲಿಲ್ಲ. ಮುಂಚೆ ನಿಮ್ಮ ಬ್ರೈನ್ ಅದನ್ನ ಇಗ್ನೋರ್ ಮಾಡ್ತಾ ಇತ್ತು. ಈಗ ನಿಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅದನ್ನ ನಿಮ್ಮ ಪ್ರಯಾರಿಟಿಯಾಗಿ ಮಾಡಿದೆ. ಇಂಟರ್ನೆಟ್ ಆಲ್ಗೋರಿದಮ್ ಹೇಗೆ ವರ್ಕ್ ಮಾಡುತ್ತೋ ಅದೇ ತರ ನೀವು ಮೊಬೈಲ್ ಫೋನ್ ಸರ್ಚ್ ಮಾಡ್ತೀರಾ, ಆಮೇಲೆ ಅದೇ ಮೊಬೈಲ್ ಫೋನ್ ನ ಆಡ್ಸ್ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬ್ರೈನ್ ಕೂಡ ಅದೇ ರೀತಿ ವರ್ಕ್ ಮಾಡುತ್ತೆ. RAS ನಿಮ್ಮ ಕಾನ್ಶಿಯಸ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡ್ ನಡುವೆ ಒಂದು ಗಾರ್ಡ್ ತರ ವರ್ಕ್ ಮಾಡುತ್ತೆ. ನಿಮ್ಗೆ ಗೊತ್ತಿದೆ, ಪ್ರತಿ ಕ್ಷಣ ನಮ್ಮ ಐಸ್, ಇಯರ್ಸ್ ಮತ್ತು ಸೆನ್ಸಸ್ ಇಂದ ಮಿಲಿಯನ್ಸ್ ಆಫ್ ಇನ್ಫಾರ್ಮೇಶನ್ಸ್ ಗಳು ನಮ್ಮ ಬ್ರೈನ್ ಗೆ ರೀಚ್ ಆಗುತ್ತೆ. ಆದ್ರೆ ಕಾನ್ಶಿಯಸ್ ಮೈಂಡ್ ಎಲ್ಲಾ ಇನ್ಫಾರ್ಮೇಶನ್ ನ ಪ್ರೊಸೆಸ್ ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕೆ RAS ಡಿಸೈಡ್ ಮಾಡುತ್ತೆ ನೀವು ಯಾವ್ದರ ಮೇಲೆ ಫೋಕಸ್ ಮಾಡ್ಬೇಕು, ಯಾವ್ದನ್ನ ಇಗ್ನೋರ್ ಮಾಡ್ಬೇಕು ಅಂತ. ಅದಕ್ಕೆ ಯಾವಾಗ ನೀವು ಒಂದು ಗೋಲ್ ಬಗ್ಗೆ ಮತ್ತೆ ಮತ್ತೆ ಯೋಚಿಸ್ತೀರಾ, ಅದನ್ನ ವಿಜುವಲೈಸ್ ಮಾಡ್ತೀರಾ ಮತ್ತು ಅದಕ್ಕೆ ನಿಮ್ಮ ಎಮೋಷನ್ಸ್ ನ ಅಟ್ಯಾಚ್ ಮಾಡ್ತೀರಾ, ಆಗ ನಿಮ್ಮ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅದನ್ನ ನಿಮ್ಮ ಪ್ರಯಾರಿಟಿಯಾಗಿ ಮಾಡುತ್ತೆ. ಆಮೇಲೆ ನಿಮ್ಮ ಬ್ರೈನ್ ಆ ಗೋಲ್ ಗೆ ಸಂಬಂಧಿಸಿದ ಥಿಂಗ್ಸ್, ದಾರಿಗಳು ಮತ್ತು ಅಪರ್ಚುನಿಟೀಸ್ ಗಳನ್ನ ನಿಮ್ಮ ಲೈಫ್ ಗೆ ಕಳಿಸುತ್ತೆ. ಇದೇನು ಮ್ಯಾಜಿಕ್ ಅಲ್ಲ, ಇದು ನಿಮ್ಮ ಬ್ರೈನ್ ಗೆ ಡೈರೆಕ್ಷನ್ ಕೊಡುವ ಸೈನ್ಸ್. ಅದಕ್ಕೆ ನಿಮ್ಮ ಗೋಲ್ಸ್ ನ ಕೇವಲ ಒಂದು ವಿಶ್ ಆಗಿ ನೋಡ್ಬೇಡಿ, ಅದನ್ನ ಪ್ರತಿದಿನ ವಿಜುವಲೈಸ್ ಮಾಡಿ, ಫೀಲ್ ಮಾಡಿ ಮತ್ತು ಆಕ್ಷನ್ ಜೊತೆ ಕನೆಕ್ಟ್ ಮಾಡಿ. ಯಾಕಂದ್ರೆ ಬ್ರೈನ್ ಗೆ ಒಂದು ಕ್ಲಿಯರ್ ಡೈರೆಕ್ಷನ್ ಸಿಕ್ಕಾಗ ಅಪರ್ಚುನಿಟೀಸ್ ಗಳು ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಈಗ ವಿಡಿಯೋದ ಈ ಲಾಸ್ಟ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ. ನಾನು ಹೇಳುವ ಪ್ರತಿಯೊಂದು ಮಾತನ್ನ ಗಮನ ಇಟ್ಟು ಕೇಳಿ, ಯಾಕಂದ್ರೆ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ನೋಡುವ ರೀತಿಯನ್ನೇ ಚೇಂಜ್ ಮಾಡಬಹುದು. ಯಾವ್ದು ಪಾಸಿಬಲ್, ಯಾವ್ದು ಇಂಪಾಸಿಬಲ್ ಅಂತ ಡಿಸೈಡ್ ಮಾಡೋದು ನಮ್ಮ ಕೆಲಸ ಅಲ್ಲ, ಯಾಕಂದ್ರೆ ಅದ್ರ ಲಿಮಿಟ್ ನಮ್ಗೆ ಗೊತ್ತಿಲ್ಲ. ಅದು ಯೂನಿವರ್ಸ್ ನ ಕೆಲಸ, ಯೂನಿವರ್ಸ್ ಗೆ ಬಿಟ್ಬಿಡಿ. ಈಗ ನೀವು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಓಕೆ, ಈಗ ನಾನ್ ನಿಮ್ಗೆ 2 ಸಿಂಪಲ್ ಕ್ವೆಶ್ಚನ್ ಕೇಳ್ತೀನಿ, ಅದನ್ನ ಸ್ವಲ್ಪ ಗಮನದಿಂದ ಕೇಳಿ ನಿಮ್ಮ ಮನ್ಸಲ್ಲಿ ಆನ್ಸರ್ ಕೊಡಿ. ಈಗ ನೀವು ಕೂತಿರುವ ಆ ಜಾಗದಲ್ಲಿ ನೀವು ಸ್ಟ್ರೈಟ್ ಆಗಿ ಹಾರೋದಿಕ್ಕೆ ಆಗುತ್ತೆ? ನೀವ್ ಹೇಳ್ತೀರಾ ಇದೆಂತ ಕ್ವಶನ್, ಇಲ್ಲ ಸಾಧ್ಯ ಇಲ್ಲ ಅಂತ. ಓಕೆ, ಇನ್ನೊಂದು ಕ್ವಶನ್, ಈಗ ನೀವು ಕೂತಿರೋ ಜಾಗದಿಂದ ಎದ್ದು ನಿಂತು ಮುಂದೆ ನಡಿಬಹುದಾ? ಇವಾಗ ನೀವ್ ಹೇಳ್ತೀರಾ ಹೌದು ಅದು ಈಸಿ, ನಾನ್ ನಡಿಬಹುದು ಅಂತ. ಆದ್ರೆ ಸ್ವಲ್ಪ ಯೋಚಿಸಿ ನೋಡಿ, ನಿಮ್ಮ 2 ಆನ್ಸರ್ಸ್ಗೆ ರೀಸನ್ ಏನು? ಹಾರೋಕೆ ಯಾಕೆ ಇಲ್ಲ ಅಂತ ಹೇಳ್ತೀರಾ, ನಡೆಯೋಕೆ ಯಾಕೆ ಹೌದು ಅಂತ ಹೇಳ್ತೀರಾ? ಇದಕ್ಕೆ ಒಂದೇ ರೀಸನ್, ನಿಮ್ಮ ಹಳೆಯ ಎಕ್ಸ್ಪೀರಿಯನ್ಸ್. ನೀವು ಜೀವನದಲ್ಲಿ ಎಷ್ಟೋ ಸಲ ಎದ್ದಿದ್ದೀರಾ, ಎಷ್ಟೋ ಸಲ ನಡೆದಿದ್ದೀರಾ, ಆದ್ರೆ ಯಾವತ್ತೂ ಹಾರ್ಕೊಂಡು ಬೇರೆ ಯಾವ ಪ್ಲೇಸ್ಗೂ ಹೋಗಿಲ್ಲ. ಅದಕ್ಕೆ ನಿಮ್ಮ ಬ್ರೈನ್ ಒಂದು ಕನ್ಕ್ಲೂಷನ್ ಗೆ ಬಂದಿದೆ, ಕೆಲವು ವಿಷಯಗಳು ಪಾಸಿಬಲ್ ಮತ್ತು ಕೆಲವು ವಿಷಯಗಳು ಇಂಪಾಸಿಬಲ್ ಅಂತ. ಆದ್ರೆ ಈ ಬಿಲೀಫ್ ಕೂಡ ಎಲ್ಲಿಂದ ಬಂತು? ನಿಮ್ಮ ಫಾಸ್ಟ್ ಎಕ್ಸ್ಪೀರಿಯನ್ಸಸ್ ಇಂದ. ನೀವು ಒಂದು ವಿಷಯವನ್ನ ಇದುವರೆಗೂ ನೋಡಿಲ್ಲ ಅಂದ್ರೆ ಇದು ಫ್ಯೂಚರ್ ಅಲ್ಲೂ ಆಗಲ್ಲ ಅಂತ ಡಿಸೈಡ್ ಮಾಡ್ತೀರಾ. ಅದೇ ನಾವೆಲ್ಲ ಮಾಡುವ ಬಿಗ್ಗೆಸ್ಟ್ ಮಿಸ್ಟೇಕ್. ನನ್ನ ಮಾತನ್ನ ನಂಬಿ ಇವತ್ತಿನವರೆಗೂ ಈ ಭೂಮಿ ಮೇಲೆ ನಡೆಯದೇ ಇರುವ ವಿಷಯಗಳು ಕೂಡ ನಾಳೆ ರಿಯಾಲಿಟಿ ಆಗಬಹುದು. ಮನುಷ್ಯನ ಇಮ್ಯಾಜಿನೇಷನ್ ಗೆ ಲಿಮಿಟ್ ಇಲ್ಲ. ಮನುಷ್ಯ ಇವತ್ ಕಲ್ಪನೆ ಮಾಡಿದ್ದು ನಾಳೆ ನಿಜವಾಗಬಹುದು. ನಿನ್ನೆವರೆಗೂ ಯಾವ್ದು ಇಂಪಾಸಿಬಲ್ ಅನ್ಸಿತ್ತೋ ಅದೇ ಇವತ್ತು ಜಗತ್ತಿಗೆ ಕಂಪ್ಲೀಟ್ಲಿ ನಾರ್ಮಲ್ ಆಗಿದೆ. ಒಂದ್ ಕಾಲದಲ್ಲಿ ಆಕಾಶದಲ್ಲಿ ಹಾರಾಡುವುದು ಮನುಷ್ಯರಿಗೆ ಕೇವಲ ಒಂದು ಕನ್ಸಾಗಿತ್ತು.
ಅದು ಪಾಸಿಬಲ್ ಅಂತ ಯಾರು ನಂಬಿರ್ಲಿಲ್ಲ. ಆದ್ರೆ ರೈಟ್ ಬ್ರದರ್ಸ್ ಅದನ್ನ ನಂಬಿದ್ರು, ಅದನ್ನ ಇಮ್ಯಾಜಿನ್ ಮಾಡಿದ್ರು ಮತ್ತು ಅದನ್ನ ಪಾಸಿಬಲ್ ಅಂತ ಪ್ರೂವ್ ಮಾಡಿದ್ರು. ಇವತ್ತು ಮಿಲಿಯನ್ಸ್ ಆಫ್ ಜನರು ಪ್ರತಿದಿನ ಫ್ಲೈಟ್ಸ್ ಅಲ್ಲಿ ಕೂತ್ಕೊಂಡು ಆಕಾಶದಲ್ಲಿ ಹಾರ್ತಿದ್ದಾರೆ. ಒಂದು ಕಾಲ ಇತ್ತು ಮೊಬೈಲ್ ಫೋನ್ ಅಂದ್ರೆ ಒಂದು ಮ್ಯಾಜಿಕ್ ತರ ಅನ್ಸ್ತಿತ್ತು. ಆಮೇಲೆ ಗ್ರಾಹಂ ಬೆಲ್ ಆ ಕನ್ಸನ್ನ ರಿಯಾಲಿಟಿ ಆಗಿ ಬದಲಿಸಿದ್ರು. ಇವತ್ತು ಒಂದು ಚಿಕ್ಕ ಮಗು ಕೂಡ ವಿಡಿಯೋ ಕಾಲ್ ಮಾಡ್ತಾ ಇದೆ. ಒಂದು ಕಾಲ ಇತ್ತು ಆನ್ಲೈನ್ ಬಿಸ್ನೆಸ್ ಅಂದ್ರೆ ಕೇವಲ ಒಂದು ಕನ್ಸು ಅನ್ಸ್ತಿತ್ತು. ಆದ್ರೆ ಇವತ್ತು ಹಳ್ಳಿಯಲ್ಲಿ ಕೂತಿರೋ ಒಬ್ಬ ವ್ಯಕ್ತಿ ಕೂಡ ತನ್ನ ಪ್ರಾಡಕ್ಟ್ಸ್ ನ ಪ್ರಪಂಚದ ಯಾವ ಮೂಲೆಗೆ ಬೇಕಾದ್ರೂ ಸೇಲ್ ಮಾಡ್ತಾ ಇದ್ದಾನೆ. ಅದಕ್ಕೆ ಯಾವ್ದು ಪಾಸಿಬಲ್ ಯಾವ್ದು ಇಂಪಾಸಿಬಲ್ ಅಂತ ಡಿಸೈಡ್ ಮಾಡೋದು ನಿಮ್ಮ ಕೆಲಸ ಅಲ್ಲ. ಹಾಗಾದ್ರೆ ನಿಮ್ಮ ನಿಜವಾದ ಕೆಲಸ ಏನು? ನಿಮ್ಗೆ ನಿಜವಾಗ್ಲೂ ಏನ್ ಬೇಕು ಅಂತ ಕ್ಲಾರಿಟಿ ಪಡೆಯೋದು. ಇವಾಗ ವಿಡಿಯೋ ಕೆಲವು ಸೆಕೆಂಡ್ಸ್ ಪಾಸ್ ಮಾಡಿ ಮತ್ತು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳಿ, ನಿಜವಾಗ್ಲೂ ನನ್ನ ಲೈಫ್ ಇಂದ ನಂಗೆ ಏನ್ ಬೇಕು ಅಂತ. ಯಾಕಂದ್ರೆ ಹೆಚ್ಚಿನ ಜನರಿಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಟ್ಯಾಲೆಂಟ್ ಇಲ್ಲ ಅನ್ನೋದು ಅಲ್ಲ, ಕ್ಲಾರಿಟಿ ಇಲ್ಲ ಅನ್ನೋದು. ನಿಮ್ಗೆ ಏನಾದ್ರೂ ಇದು ನಂಗೆ ಬೇಕು ಅಂತ ಅಂದಾಗ ಒಂದು ವಿಷಯವನ್ನ ಮಾತ್ರ ಯಾವತ್ತೂ ಯೋಚಿಸ್ಬೇಡಿ, ಇದು ಪಾಸಿಬಲ್ ಇಂಪಾಸಿಬಲ್ ಅಂತ. ಯಾಕಂದ್ರೆ ಅದನ್ನ ಡಿಸೈಡ್ ಮಾಡೋದು ನಿಮ್ಮ ಕೆಲಸ ಅಲ್ಲ, ಯೂನಿವರ್ಸ್ ನ ಕೆಲಸ. ಅದನ್ನ ನೇಚರ್ಗೆ ಬಿಟ್ಬಿಡಿ. ಮತ್ತು ನೀವು ಯೋಚಿಸುವ ರೀತಿ ಸ್ಟ್ರಾಂಗ್ ಆಗಿದ್ರೆ, ಯಾವುದೇ ನೆಗೆಟಿವಿಟಿಗೆ ಜಾಗ ಕೊಡದೆ ಇದ್ರೆ, ಒಂದು ನೆಗೆಟಿವ್ ಥಾಟ್ ಕೂಡ ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡದಂತೆ ನೋಡ್ಕೊಂಡ್ರೆ ಇವತ್ತಿನ ಇಂಪಾಸಿಬಲ್ ನಾಳಿನ ಪಾಸಿಬಲ್ ಆಗುತ್ತೆ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಪವರ್ಫುಲ್ ವಿಡಿಯೋ ಜೊತೆ ಬೇಗನೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಕನಸುಗಳ ಬಗ್ಗೆ ಕಾಳಜಿ ವಹಿಸಿ.